ಇವತ್ತು ನಾವು ಉಳಿದಿರೋದು ಜಸ್ಪಾ ಅಲ್ಲಿ ಡೋರ್ಜಿ ಲಾಕ್ಪಾ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ರೂಮು ಚೆನ್ನಾಗಿರೋದೇ ಕೊಟ್ಟು ಆಲ್ಮೋಸ್ಟ್ ಒಂದು 6 ಜನ ಉಳ್ಕೊಳ್ಳೋ ರೂಮು, ಡಬಲ್ ಬೆಡ್ಡು 2 ಸಿಂಗಲ್ ಬೆಡ್ಡು ಅಂತ ರೂಮ್ ಕೊಟ್ಟಿದ್ದಾರೆ. ಸೊ 1300 ಏನೋ ಆಯಿತು ಕಾಸ್ಟು ಇಬ್ಬರಿಗೆ ಮಾತ್ರ, ಯಾಕಂದರೆ ರೂಮ್ ಒಂದು ಇಬ್ಬರಿಗೆ ಮಾತ್ರ ಇರೋದಿರಲಿಲ್ಲ ಅಂತ ಅದೊಂದೇ ರೂಮ್ ಇತ್ತು. ಅದೊಂದೇ ರೂಮು ನಮ್ಗೆ ಅಷ್ಟು ಕಮ್ಮಿ ಕೊಟ್ಟಿದ್ದಾರೆ, ವಿತ್ ಗೀಝರ್ ಎಲ್ಲ ಇತ್ತು. ಆರಾಮಾಗಿ ಬೆಳಗ್ಗೆ ಸ್ನಾನ ಮಾಡಿ. ಇವರೇ ನೋಡಿ ಹೋಮ್ ಸ್ಟೇ ಓನರ್. हाँ भैया बोलो क्या बोल रहे हैं, बोलो आपको होटल रेट कैसा है, सीज़न में क्या होता है, सीज़न नॉन सीज़न में कैसा रेट होता है? सीजन के ऊपर डिपेंड है ना सर, जैसे क्राउड बढ़ेगा तो प्राइस सब बढ़ेगा, नहीं होगा तो सीज़न कब चालू होगा आपका? सीजन होगा आपका मई जून में। मई जून थोड़ा सा, फिर जुलाई से बारिश होगा ना तो मतलब उस टाइम में रूम क्या रेट होता है? मई जून में होगा आपके ऐसे 2000-2500 3000। ओके अभी नॉन सीज़न में 1000 से चालू होगा। अच्छा जी ओके वैसे कपल ऐसे मतलब एक दो है ना तो फिर 800 700-800 में चलेगा ये चीज़ है सर। तो अगर कोई कर्नाटक से आ रहा है तो हमारे नाम बोले तो कुछ डिस्काउंट भी कर देना। पक्का ಇನ್ನೊಂದು ಸ್ಪೆಷಲಿ ಫುಡ್ ಮಾತ್ರ ಸಖತ್ತಾಗಿ ಕೊಡ್ತಾರೆ. ಟೀ ಮಾತ್ರ ಮಿಸ್ ಮಾಡ್ಕೊಬೇಡಿ. ಇಲ್ಲಿ ನಾರ್ಮಲಾಗಿ ಒಂದು ಟೀ ಕೊಡ್ತಾರೆ, ಸಖತ್ತಾಗಿರುತ್ತೆ. अब टी बनाए थे ना, वही बोल रहा हूँ, सब बहुत अच्छा है. मिलते हैं फिर टाइम. ಶಿವ ಅಂತ ಪರಮಾತ್ಮ ಮೂವಿದು ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ನೋಡಿ, ಇಷ್ಟು ದಿನ ಆದ್ಮೇಲೆ ಇವತ್ತು ಮಳೆ ಸಿಕ್ಕಿರೋದು ಲೈಟ್ ಆಗಿ. ವ್ಯೂ ನೋಡಿ ಎದುರುಗಡೆಗೂ ಏನ್ ಸಕ್ಕದಾಗಿದೆ. ಮಳೆ ಲೈಟ್ ಆಗಿ ಬಂತು, ನಿಂತೋಯ್ತು. ಅಯ್ಯಯ್ಯೋ ಬರ್ತಾ ಇತ್ತು ಲೈಟ್ ಆಗಿ. ಬ್ರೋ, ಹೇಗಿತ್ತು ಎಕ್ಸ್ಪೀರಿಯನ್ಸು ಓವರ್ ಆಲ್ ಟ್ರಿಪ್ಪು? ಎಲ್ಲರೂ ಒಂದ್ಸಲ ಎಂಜಾಯ್ ಮಾಡಲೇಬೇಕು. ನಿಜವಾಗ್ಲೂ ಅನ್ಕೊಂಡಷ್ಟು ಫುಲ್ಲು ಎಲ್ಲ ಡೇಸು ಮಾಡೋಕ್ಕಾಗ್ತಲ್ಲ. ಅನಿವಾರ್ಯ ಕಾರಣಗಳಿಂದ ಹೋಗ್ತಾ ಇದೀವಿ ಅನ್ನೋದಕ್ಕಿಂತನೂ ಬಟ್ ಹೇಗೆ ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ದಷ್ಟು ದಿವಸ ಪೂರ್ತಿ ಮಾಡೋಕ್ಕಾಗಿಲ್ಲ. ಅದೊಂದು ಬೇಜಾರಿದೆ ನನಗೆ. ಬೇಜಾರಂದರೆ ಸ್ವಲ್ಪ ಹಾಗೆ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರು ಚೆನ್ನಾಗಿರ್ತಿತ್ತು ಅಂತಲೂ ಅನ್ನಿಸ್ತಾ ಇದೆ. ಬಟ್ ಅದೇ ಏನು ಮಾಡೋದು, ಯಾವಾಗಲೂ ಒಂದು ಟ್ರಾವೆಲ್ ಅಂತ ಸ್ಟಾರ್ಟ್ ಆದಮೇಲೆ ಅದರಲ್ಲಿ ಹಾರ್ಡ್ ಫೇಸ್ ಅಂದರೆ ಇದೇನೆ. ಟ್ರಿಪ್ ಎಂಡ್ ಆಗೋದು, ಮತ್ತು ನಾವೇನು ಜೊತೆಲಿ ಹೋಗಿರ್ತೀವಿ
ಅವರಿಗೆ ಬಾಯಿ ಹೇಳೋದು. ಸೊ ಅದು ಆ ಥರ ಆದ್ರೇ ತಿರ್ಗಾ ನೆಕ್ಸ್ಟ್ ಯಾವಾಗಲೂ ಹೇಳ್ತಾರಲ್ಲ, ಅದೇ ಒಂದು ಕೊನೆ ಆಗ್ತದೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಟ್ರಿಪ್ಗೆ ನಾಂದಿ ಅಂತ ಇಲ್ಲಾಂದರೆ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಬಟ್ ವಾಟ್ ಎವರ್ ಇಲ್ಲಿವರೆಗೂ ನಾವು ಟ್ರಿಪ್ ಮಾಡಿದ್ವಿ ಜೊತೆಯಲ್ಲಿ, ಏನೆಲ್ಲ ಹೆಚ್ಚು ಕಡಿಮೆ, ಏನೆಲ್ಲ ಏರುಪೇರು, ಕ್ಲೈಮೇಟು, ರೋಡು ಎಲ್ಲ ಕಂಪೇರ್ ಮಾಡಿಕೊಂಡ್ರು ವಿ ಆರ್ ವೆರಿ ಹ್ಯಾಪಿ. ನನಗಂತೂ ತುಂಬ ಖುಷಿ ಆಯಿತು. ನಿಖಿಲ್, ನಿಮ್ಮ ಒಪಿನಿಯನ್? ಫುಲ್ ಹ್ಯಾಪಿ. ಅಷ್ಟೇನಾ? ಫುಲ್ ಹ್ಯಾಪಿ. ಓಕೆ, ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಹೋಪ್ ಈ ಟ್ರಿಪ್ಪಲ್ಲಿ ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ. ಹೋಪ್ ನಿಮಗೂ ಕೂಡ ಒಳ್ಳೆ ಇನ್ಫಾರ್ಮೇಷನ್ಸು ಇಲ್ಲಾಂದರೆ ಒಳ್ಳೆ ಕಂಟೆಂಟ್ ಸಿಕ್ಕಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಮನ್ಸಿಗೆ ಹಾಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಖಿಲ್ ಅವರು ವೆರಿ ಬಿಗ್ ಸಪೋರ್ಟ್ ಈ ಟ್ರಿಪ್ಪಲ್ಲಿ. ವೆರಿ ಬಿಗ್ ಸಪೋರ್ಟ್ ಅಂತ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಂದರೆ ನಾನು ಒಬ್ಬನೇ ಬಂದಿರೋ ಕೆಲವು ಜಾಗದಲ್ಲೆಲ್ಲ ಗಾಡಿ ಓಡ್ಸೋಕ್ಕಾಗ್ತಾ ಇರಲಿಲ್ವೇನೋ, ತುಂಬ ಡೌಟ್ಸ್ ಬಂತು, ತುಂಬ ಹೆಸಿಟೇಷನ್ಗಳಾಗುತ್ತೆ ಎಲ್ಲ. ಅದೇ ನೀವು ಈ ಥರ ಟ್ರಿಪ್ ಬಂದರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಷ್ಟೇ, ಅದನ್ನ ಹೇಳ್ಕೊಳಕ್ಕಾಗಲ್ಲ. ಬಟ್ ಇದನ್ನು ವರ್ಡ್ಸ್ ನೀವು ಹೇಳ್ಬೋದು, ಅದು ಫ್ರ್ಯಾಂಕಾಗಿ ಹೇಳ್ಕೊತೀನಿ, ಏನೋ ಮುಚ್ಚುಮರೆ ಅನ್ನೋದೇನಿಲ್ಲ. ಸೊ ನನಗೂ ತುಂಬ ಕಡೆ ಭಯ ಆಯಿತು, ತುಂಬ ಕಡೆ ಹೆಸಿಟೇಷನ್ಸ್ ಇತ್ತು, ಡೌಟ್ ಇತ್ತು. ಕೆಲವು ಕಡೆ ಗಾಡಿ ತೆಗಿಯೋಕ್ಕೆ ಆಗಿಲ್ಲ, ಇವ್ರು ತೆಗೆದಿದ್ದಾರೆ. ಕೆಲವುದೆಲ್ಲ ಅಂದರೆ ಬಿಗ್ ಸಪೋರ್ಟ್ ಅಂತ ಹೇಳಿದ್ರೆ ಏನಕ್ಕೆ ಅಂದರೆ, ಒನ್ ಆಫ್ ದ ರೀಸನ್ ಇದೇನೆ, ಆಲ್ಮೋಸ್ಟ್ ಒಂದು 70-80% ಗಾಡಿ ಓಡಿಸಿದ್ದಾರೆ. ನಂಗೆ ತುಂಬ ರೆಸ್ಟ್ ಇತ್ತು ಹೇಳ್ಬೇಕಂದ್ರೆ ಅದೊಂದು. ಮತ್ತು ನಾವಿಬ್ಬರು ಜೊತೆಯಲ್ಲಿ ಎಂಜಾಯ್ ಮಾಡಿದ್ದೆಲ್ಲ, ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್, ಫನ್, ಅದು ನನಗೆ ಖುಷಿ ಆಯಿತು. ಸೊ ನಿಖಿಲ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಬೇಕು, ಟ್ರಿಪ್ ಎಂಡ್ ಆಗ್ತಾ ಇದೋ ಅನ್ನೋ ಒಂದು ಬೇಜಾರು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ಅದು ಇದೇ ಇರುತ್ತೆ ಅಂತ ಹೇಳಿದೆ. ಬಟ್ ಟ್ರಿಪ್ ಹೇಗೆ ಎಂಜಾಯ್ ಮಾಡಿದ್ರಿ, ಏನು ಅನಿಸ್ತು ನಿಮಗೆ? ಸೊ ನೀವೆಲ್ಲ ಫಸ್ಟಿಂದ ವೀಡಿಯೋಸ್ ನೋಡ್ಕೊಂಡಿದ್ರೆ ನಮ್ಮ ಮಕ್ಕಳಲ್ಲಿ ಏನೊಂದು ಎಕ್ಸೈಟ್ಮೆಂಟ್ ಕಾಣ್ತಾ ಇರುತ್ತೋ, ಏನೊಂದು ಹ್ಯಾಪಿ ಫೇಸಸ್ ನೋಡ್ತಾ ಇರ್ತೀರೋ, ಅದು ಈಗಂತೂ ಇಲ್ಲ ಅಂತ ನೀವಂತೂ ನೋಡ್ತಾ ಇರ್ತೀರ ಆಲ್ರೆಡಿ. ಈಸಿಯಾಗಿ ಅವರು ಗೆಸ್ ಮಾಡ್ಬೋದು. ಬಟ್ ಇಟ್ಸ್ ಪಾರ್ಟ್ ಆಫ್ ಟ್ರಾವೆಲ್, ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ ಆಗಿ ಇನ್ನೊಂದ್ಸಲ ಬಂದೇ ಬರ್ತೀವಿ. ಸೊ ಆವಾಗ ಗ್ಯಾರಂಟಿ ನಮ್ಮಿಬ್ಬರ ಜೊತೆಯಲ್ಲಿ ನೋಡ್ತೀರಾ, ಸಿಗ್ತೀವಿ. ಇಲ್ಲ ಅಂತ ಹೇಳಿದ್ರು ಇಂಡಿವಿಜುವಲ್ಸ್ ಬಂದರೂ ಕೂಡ ನಿಮಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಆಗುತ್ತೆ. ಸೊ ಹೋಪ್ ಈ ಟ್ರಾವೆಲ್ ಸೀರೀಸ್ ನಿಮಗೆ ತುಂಬ ಒಳ್ಳೆ ವ್ಯಾಲ್ಯೂ ಫೀಡ್ಬ್ಯಾಕ್, ಇಲ್ಲ ಅಂತ ಹೇಳಿದ್ರೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂತ ಅಂದ್ಕೊಳ್ತೀವಿ. ಸೊ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟ್ರಾವೆಲಲ್ಲಿ ನೋಡೋಕ್ಕಾಗಿಲ್ಲ ಅಂದರೂ ಯಾವಾಗ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ನಾನು, ಅವಾಗಂತೂ ಸಿಗ್ತಾ ಇರ್ತಾರೆ. ಖಂಡಿತವಾಗ್ಲೂ ಒಂದು ಸ್ವಲ್ಪ ಶೆಡ್ಯೂಲ್ ಕೊಟ್ಟರೆ ಅವಾಗ ನೋಡ್ಕೊಂಡು ವಿಡಿಯೋ ಮಾಡ್ತೀನಿ. ಆ ಥರ ಏನಿಲ್ಲ, ಖಂಡಿತವಾಗೂ ಹಾಗೇ ಆಗುತ್ತೆ. ಬಟ್ ನಿಖಿಲ್ ಅವ್ರದ್ದು ಈ ಟ್ರಿಪ್ ಅಲ್ದಿರ ನಿಮಗೆ ಮೋಟೋ ವ್ಲಾಗ್ದು ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಅವ್ರದ್ದು ಚಾನಲ್ ಹೆಸರು ಬಂದು ನಿಖಿಲ್ ರೆಡ್ಡಿ ವ್ಲಾಗ್ಸ್. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ, ಅವ್ರ ಚಾನಲ್ ಲಿಂಕು. ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಆ್ಯಕ್ಚುಲಿ ತುಂಬ ಅಂದರೆ ಸ್ವಲ್ಪ ಅಡ್ವೆಂಚರಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಇದನ್ನು ಹೇಳ್ತಾ ಸೈನಿಂಗ್ ಆಫ್. ಲಡಾಖ್ ಸೀರೀಸ್ ಹೇಗಿತ್ತು ಅಂತೇಳಿ, ಇಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. The world from the place beneath the willow, the willow. So many years, too many tears on your pillow, on your pillow. Out of the darkness, a sound
Don't you wait until the morning light, the morning light. Far away until you're out of sight, you're out of sight. Cause you gotta live now while you can. Gotta live now while you can. Don't look back, don't forget. You gotta live now while you can. Don't look back, don't forget. You gotta live now while you can. Don't look back, don't forget. You gotta live now while you can. Don't look back, don't forget. You gotta live now while you can. ಅಟಲ್ ಟನಲಿಂದ ಆಚೆ ಬಂದ ತಕ್ಷಣ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಫುಲ್ಲು. ಒಳ್ಳೆ ಎಂಜಾಯ್ಮೆಂಟ್. ಒಂದು ಟೀ ಕುಡಿದ್ವಿ, ಅದು ಗೋಲ್ಗಪ್ಪ ತಿಂದ್ವಿ, ಇವತ್ತು ಒಂದು ಚೋಲೆ ಕುಚ್ಚು ತಿಂದ್ವಿ, ಚೆನ್ನಾಗಿತ್ತು ಅದು ಬಿಸಿ ಬಿಸಿಗೆ. ಈಗ ಒಂದು ಜೋಳ ತಿಂತಾ ಇದ್ದೀವಿ. ಮಳೆ ನೆನೀತಾ ಇದೆ, ಒಂಥರ ಚೆನ್ನಾಗಿದೆ. ನೀವು ಬಂದ ಕ್ಲೈಮೇಟ್ ಹಿಂಗೆ ಇತ್ತು ಅಂದರೆ ನಿಜವಾಗ್ಲೂ ಇಲ್ಲೆಲ್ಲ ಟ್ರೈ ಮಾಡಿ. ಈ ಕ್ಲೈಮೇಟಿಗೆಲ್ಲ ಬಿಸಿ ಬಿಸಿ ತುಂಬ ಚೆನ್ನಾಗಿದೆ. ನೋಡಿ ಇವರು ನಮ್ಗೆ ಇದ್ರ ಹತ್ರ ಸಿಕ್ಕಿದ್ರು ಬೆಳಿಗ್ಗೆ ಆದ ತಕ್ಷಣ. ಸೋನ್ಮಾರ್ಗಲ್ಲಿ ಸಿಕ್ಕಿದ್ರು. ಸೋನ್ಮಾರ್ಗ ಅವರು ಸೋನ್ಮಾರ್ಗ ಹತ್ರ ಸಿಕ್ಕಿದ್ರು. ಅಲ್ಲಿಂದ ನಾವೆಲ್ಲ ಮುಗಿಸ್ಕೊಂಡು ವಾಪಸ್ ಮನಾಲಿ ಸೈಡ್ ಹೋಗ್ಬೇಕಾದ್ರೆ ಮತ್ತೆ ವಾಪಸ್ ಇವ್ರು ಮುಗಿಸ್ಕೊಂಡು ಮನಾಲಿ ಹತ್ರ ಸಿಕ್ಕಿದ್ದಾರೆ. ತುಂಬಾ ಖುಷಿ ಆಯ್ತು ನೋಡಿ. ಟನಲ್ ನಂಬರ್ 5, ಲೆಂತ್ 740 meters.